ಹಿಮವಂತನ ಬಳಿಗೆ ನಿರ್ದೇಶಿಸಿದನು. ಅವನ ಶಿಖರಗಳನ್ನು ಅವನು ಹರಿದು ಹಾಕಿ ಆಟವಾಡಿದನು. ನಂತರ ಹಿಮವಂತನು ದುಂದುಭಿಗೆ ತಾನು ಶಾಂತಿಯುತ ಸ್ವಭಾವದವನು ಎಂದು ಹೇಳಿ ಬಾಲಿಯು ತನಗೆ ಸೂಕ್ತ ಎಂದು ತಿಳಿಸಿದನು. ಅದರಂತೆ ದುಂದುಭಿ ಬಾಲಿಯೊಂದಿಗೆ ಹೋರಾಡಿ ಕೊಲ್ಲಲ್ಪಟ್ಟನು. ಬಾಲಿ ದುಂದುಭಿಯ ಶವವನ್ನು ಎಸೆಯುತ್ತಾನೆ. ದುಂದುಭಿಯ ಮೂಗಿನಿಂದ ಹೊರಹೊಮ್ಮಿದ ರಕ್ತವು ವೃಕ್ಷಮುಖ ಶಿಖರದ ಮೇಲೆ ತಪಸ್ಸಿನಲ್ಲಿ ನಿರತನಾಗಿದ್ದ ಮತಂಗ ಋಷಿಯ ದೇಹದ ಮೇಲೆ ಬಿತ್ತು. ತನ್ನ ದೈವಿಕ ಶಕ್ತಿಗಳ ಮೂಲಕ ಋಷಿಯು ತನ್ನ ದೇಹವನ್ನು ಕಲುಷಿತಗೊಳಿಸಿದ ರಕ್ತದ ಮೂಲವನ್ನು ಕಂಡುಕೊಂಡನು ಮತ್ತು ಬಾಲಿ ಪರ್ವತದ ಮೇಲೆ ಕಾಲಿಟ್ಟ ಕ್ಷಣವೇ ಸಾಯುತ್ತಾನೆ ಎಂದು ಶಪಿಸಿದನು. ದುಂದುಭಿಯ ಮಗ ಮಾಯಾವಿ ತನ್ನ ತಂದೆಯ ಮರಣದಿಂದ ಕೋಪಗೊಂಡನು. ಅವನು ಬಾಲಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಕಿಷ್ಕಿಂಧಾಗೆ ಹೋದನು. ಆದರೆ ಬಾಲಿಯಿಂದ ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದನು. ಮಾಯಾವಿ ತನ್ನ ನೆರಳಿನಲ್ಲೇ ನಡೆದನು. ಬಾಲಿಯು ಅವನನ್ನು ಹಿಂಬಾಲಿಸಿದನು ಮತ್ತು ಸುಗ್ರೀವ ತನ್ನ ಸಹೋದರನನ್ನು ಹಿಂಬಾಲಿಸಿದನು. ಮಾಯಾವಿ ಗುಹೆಯಲ್ಲಿ ಆಶ್ರಯ ಪಡೆದನು. ನಂತರ ಬಾಲಿಯು ಅಲ್ಲಿಗೆ ತಲುಪಿದನು ಮತ್ತು ಸುಗ್ರೀವ ಗುಹೆಯ ಮುಖಭಾಗದಲ್ಲಿ ಕಾಯುತ್ತಿದ್ದನು. 1 ವರ್ಷದ ನಂತರವೂ ಬಾಲಿ ಅಥವಾ ಮಾಯಾವಿ ಗುಹೆಯಿಂದ ಹೊರಬರಲಿಲ್ಲ. ಆದರೆ ಸುಗ್ರೀವ ಗುಹೆಯಿಂದ ರಕ್ತ ಹೊರಬರುವುದನ್ನು ನೋಡಲಿಲ್ಲ ಮತ್ತು ಮಾಯಾವಿಯ ಗರ್ಜನೆ ಕೇಳಿಸಿತು. ಬಾಲಿ ಕೊಲ್ಲಲ್ಪಟ್ಟನೆಂದು ಭಾವಿಸಿ ಸುಗ್ರೀವ